అయితే పాస్పోర్ట్ చేతికి पासपोर्ट हाथ में देना मना है। हाय गैस SSMB 29 ಒಡಿಸ್ಸಾನಲ್ಲಿ ಶೂಟಿಂಗ್ ಅಂದರೆ ಕಂಪ್ಲೀಟ್ ಆಯಿತು. ಈಗ ಥೋಡೆ ಮಂದಿ ಸಂಗಟ್ ಫೋಟೋ ತೆಕ್ಕಂದ್ರೆ ಇಲ್ಲಿ SS ರಾಜಮೌಳಿ, ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಅದು ಮತ್ತು ಫಸ್ಟ್ ರಿಲೀಸ್ ಅದು ಬೇಕಂತೆ ಲೀಕ್ ಮಾಡ್ರ ಅದಂತರ ನಮಗೇನೂ ಗೊತ್ತಿಲ್ಲ. ಈಗ ಥರ್ಡ್ ಶೆಡ್ಯೂಲ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಮುಂದೆ ನಮಗಂತರ ಗೊತ್ತಾಗ್ತದೆ. ಯಾಕಂದ್ರೆ ಆಫೀಷಿಯಲ್ ಏನೂ ಗೊತ್ತಾಗಲ್ಲ, ಏನಾರು ಲೀಕ್ ಆಯ್ತಂದ್ರೆ ಗೊತ್ತಾಗ್ತದೆ ಇಲ್ಲಿ ಶೂಟಿಂಗ್ ನಡೆಯತ್ತೆ ಅಂತ ಗೇಸಿ. ರಾಮೋಜಿ ಫಿಲ್ಮ್ ಸ್ಟುಡಿಯೋನಲ್ಲಿ ಶೂಟಿಂಗ್ ಮಾಡೋ ಮಟ್ಟಿಗೆ ಏನೂ ಲೀಕ್ ಆಗಿದ್ದಿಲ್ಲ. ಒಡಿಸ್ಸಾ ಕಡೆಗೆ ಶೂಟಿಂಗ್ ಮಾಡಿದ್ವಿ, ಅವಾಗೆ ಒಂದು ವಿಡಿಯೋ ಮತ್ತು ಥೋಡೆ ಪೋಸ್ಟರ್ ಲೀಕ್ ಆಗಿದ್ದು. ಈಗ ಮತ್ತೆ ಇಲ್ಲಿ ಟೈಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿರಲಿ SS ರಾಜಮೌಳಿ ಅವರು. ಈಗ ಮಹೇಶ್ ಬಾಬು ಫಿಲ್ಮ್ ಸಲಕ್ಕೆ ಬಾಡಿ ಮೇಲೆ ಮುಟ್ಟ ಫೋಕಸ್ ಅಂತ ಇಟ್ಟಾರ. ಓಕೆ, ಇಲ್ಲಿ ಶೋಲ್ಡರ್ ನಾರ್ಮಲ್ ನಮಗೆ ಕಾಣ್ತಾವೆ, ಇಲ್ಲಿ ಚೆಸ್ಟ್ ಅಂತ ಸ್ವಲ್ಪ ಹೆವಿ ನಮಗೆ ಕಾಣ್ತಾ ಇಲ್ಲಿ. ಅಂದರೆ ಫಿಟ್ನೆಸ್ ಒಂದು ಅಡ್ವೆಂಚರ್ ಮೂವಿ ಅದಲ್ಲ, ತೋ ಫಿಟ್ನೆಸ್ ಅಂತ ಚಲೋ ಕಾಣ್ಲತ್ತ ನಮಗೆ ಮಹೇಶ್ ಬಾಬು ಅವ್ರದ್ದು. ಹಂಗೆ SS ರಾಜಮೌಳಿ ಲುಕ್ನಲ್ಲಿ ಚೇಂಜ್ ನಮಗೆ ಕಾಣ್ಲತ್ತದ. ಈಗ ನೆಗೆಟಿವ್ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಯಾರು ಇರ್ಬೋದು? ಎಲ್ಲೋ ಮುಂದೆ ಅಲ್ಲತ್ತರ ಪೃಥ್ವಿರಾಜ್ ಸುಕುಮಾರ್ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು. ನಾ ಅಲ್ಲತ್ತೀನಿ ಪೃಥ್ವಿರಾಜ್ ಇಲ್ಲ. ಸೊ ಇಲ್ಲಿ ಪ್ರಿಯಾಂಕಾ ಚೋಪ್ರಾ ಇಲ್ಕರ್ ಹಾಲಿವುಡ್ ಆ್ಯಕ್ಟರ್ ಫಿಲ್ಮ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಕಾಣ್ತಾರೆ. ಇದೊಂದು ಅಡ್ವೆಂಚರ್ ಮೂವಿ ಅದಲ್ಲ, ಹಾಲಿವುಡ್ಲಾಸೆ ಆಂಜಲಿನಾ ಜೋನಿ ಮೂವಿ ಬಂದಿತ್ತು ನೋಡ್ರಿ. ಸೊ ಅದೇ ಒಂದು ಅಡ್ವೆಂಚರ್ ಮೂವಿ ಅದ. ಇದು ಹನುಮಾನ್ ಮೇಲೆ ಜಾಸ್ತಿ ಫೋಕಸ್ ಅಂತ ಫಿಲ್ಮ್ ಸ್ಟೋರಿ ಇರ್ತದೆ. ಮಹಾಭಾರತನ ಇತಿಹಾಸ ಇಲ್ಲಿ ತೋರ್ಸ್ಲಾಕೆ ಇಲ್ಲಿ ಕೋಶಿಶ್ ಮಾಡ್ತಾರೆ SS ರಾಜಮೌಳಿ ಅವರು. तो महेश बाबू लुक ಹೆಂಗಿರ್ಬೋದು ಆಫಿಷಿಯಲ್ ಒಂದು ಪೋಸ್ಟರ್ ರಿಲೀಸ್ ಆಯ್ತು ನೋಡಿ, ಅವಾಗಂತಕ ನಾ ಹೇಳತ್ತೀನಿ ಭಯಂಕರ ಆಗ್ತದ. SSMB ಮೂವಿ ಟೈಟಲ್ ಏನಿರ್ಬೋದು ಕಾಮೆಂಟ್ ಮಾಡಿರಿ.